ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗಾದರೆ ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ವಾಸ್ತವ ಸಂಖ್ಯೆಗಳ ಚಾಪ್ಟರಿಂದ ಯಾವೆಲ್ಲ ಪ್ರಶ್ನೆಗಳು ನಿಮ್ಮ FA1 ಪರೀಕ್ಷೆಗೆ ಅಂದರೆ ನಿಮ್ಮ ಕಿರು ಪರೀಕ್ಷೆ ಮತ್ತು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ಗೆಲ್ಲ ಬರ್ಬೋದು. ಸೆಮೆಂಡ್ ಎಕ್ಸಾಮ್ಗೆ ಆಬ್ವಿಯಸ್ಲಿ ನೀವು ಅದು ಒಂದೇ ಕ್ವಶನ್ ಬರುತ್ತೆ ಅಂತ ಕೂತಿರ್ತೀರ. ಬಟ್ ಅಕಸ್ಮಾತ್ ಚೇಂಜ್ ಆದರೆ ಎಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು. ಮ್ಯಾಕ್ಸಿಮಮ್ ಇಷ್ಟು ಪ್ರಶ್ನೆಗಳನ್ನು ಬಿಟ್ಟು ಯಾವ ಪ್ರಶ್ನೆನೂ ಅವ್ರು ಕೇಳೋಕ್ಕೆ ಚಾನ್ಸ್ ಇಲ್ಲ. ಓಕೆನಾ ಮಕ್ಕಳೇ? ಇದು ಒಂದು ವಿಡಿಯೋ ಸಾಕು ಈ ಚಾಪ್ಟ್ರಲ್ಲಿ ನಿಮ್ಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋಕ್ಕೆ. ಓಕೆನಾ? ಹಾಗಾದರೆ ಸ್ಟಾರ್ಟ್ ಮಾಡೋಣ ಮಕ್ಕಳೇ. ಫೈನ್. ಫಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ನಾನು ಬಹುವಾಕ್ಯ ಪ್ರಶ್ನೆಗಳನ್ನು ನೋಡೋಣ. ಓಕೆನಾ? 120 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಮೊದಲೇ ಪ್ರಶ್ನೆ. ಹೌದಾ? ಹಾಗಾದರೆ 120 ಅವಿಭಾಜ್ಯ ಅಪವರ್ತನಗಳನ್ನು ಹೇಳಿ ನೋಡಿ ಮಕ್ಕಳೇ. ಯಾವುದ್ಯಾವ್ದಿದೆ? 2 2 4 ಹೌದಲ್ವಾ? 4 2 8 8 3 24 ಹೌದಲ್ವಾ? 24 × 5 ಅಂದರೆ ಎಷ್ಟಾಗುತ್ತೆ? 120 ಅಂತ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಈ ಥರ ಗೊತ್ತಾದರೆ ಬರೀರಿ, ಇಲ್ಲ ಅಂದರೆ ಜಸ್ಟ್ ಈ ಥರ ಮಾಡ್ತಾ ಹೋಗಿ. 120 2 6 ನೆಕ್ಸ್ಟ್ ಏನು ಬರುತ್ತೆ? 2 3 ನೆಕ್ಸ್ಟ್ ಏನಾಗುತ್ತೆ? 2 15 ನೆಕ್ಸ್ಟ್ ಏನಾಗುತ್ತೆ? 3 5 ಹೌದಲ್ವ? ಈ ಥರ ಮಾಡಿ. ನಿಮ್ಗೆ ಅಕಸ್ಮಾತ್ ಗೊತ್ತಾಗಲ್ಲ ಡೈರೆಕ್ಟಾಗಿ ಈ ಥರ ಬರೆಯೋಕ್ಕೆ ಅಂದರೆ ಈ ಥರ ಸಾಲ್ವ್ ಮಾಡಿಬಿಟ್ಟು ಆಮೇಲೆ ಈ ಥರ ಬರೀರಿ. ಸೇಮ್ ಆಗಿದೆಲ್ಲ, 3 2 ಬಂದಿದೆ, ಆಮೇಲೆ 3 1 5 ಬಂದಿದೆ. ಇದನ್ನು ಯಾವ ರೀತಿ ಬರಿಬೋದಪ್ಪ ನಾವು? 2 ಗಣ 3 × 3 × 5 ಅಂತ ಬರಿಬೋದಾ? ಹೌದಲ್ವಾ? ಹಾಗಾದರೆ ಇದು ಯಾವುದಕ್ಕೆ ಯಾವುದಾದ್ರೂ ಒಂದು ಆಪ್ಷನಲ್ಲಿ ಸಮ ಇದೆ ನೋಡಿ, ಚೆಕ್ ಮಾಡಿ ಮಕ್ಕಳೇ. ಯಾವುದಿದೆ? 2 ಗಣ 3 ನೆಕ್ಸ್ಟ್ 3 ಗಣ 1, ಏನಿಲ್ಲ ಅಂದರೆ 1 ಅಂತೂ ಇದ್ದೇ ಇರುತ್ತೆ. ಹೌದಲ್ವಾ? ನೆಕ್ಸ್ಟ್ ಮೇಲೆ ಇದು ಕೂಡ 1 ಅಂತ ಇದ್ದೇ ಇರುತ್ತೆ. ಸೊ ಹಾಗಾದರೆ ಆಪ್ಷನ್ ಏನು ಬರುತ್ತೆ ಹೇಳಿ ಮಕ್ಕಳೇ? ಆಪ್ಷನ್ ಡಿ ಅಂತ ಬರುತ್ತೆ. ಹೌದಲ್ವಾ? ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಫೈನ್. ಪಿ ಮತ್ತು ಕ್ಯೂಗಳ ಸಹ ಅವಿಭಾಜ್ಯ ಸಂಖ್ಯೆಗಳಾದರೆ P² ಮತ್ತು Q² ಮಸವು ಅಂತ ಹೇಳಿದ್ದಾರೆ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಸಹ ಅವಿಭಾಜ್ಯ ಸಂಖ್ಯೆಗಳಂದರೆ ಯಾವುವು ಅಂದರೆ, ಈಗ ಎಕ್ಸಾಂಪಲ್ ಹೇಳ್ತೀನಿ ನಾನು. ಯಾವುದಪ್ಪ? ಓಕೆ, ಒಂದು 4 ಮತ್ತೊಂದು ಏನು 9, ಸಾರಿ ಮತ್ತೊಂದು 9 ಅಂತ ತಗೋತೀನಿ. ಹೌದಾ? ಹಾಗಾದರೆ 4 ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಹೇಳಿ ಮಕ್ಕಳೇ? 1 2 4 ಹೌದಲ್ವಾ? ಅದೇ ರೀತಿ 9 ಯಾವುದರಿಂದ ಹೋಗುತ್ತೆ? 1 3 9 ಹೌದಲ್ವಾ? ಸಹ ಅವಿಭಾಜ್ಯ ಸಂಖ್ಯೆಗಳಂದರೆ ಯಾವುದೇ ಬೇರೆ ಸಂಖ್ಯೆಗಳು ಅದಕ್ಕೇನಾಗಿರಲ್ಲ ಅಂದರೆ ಕಾಮನ್ ಆಗಿ, ಅಂದರೆ ಯಾವುದಾದ್ರೂ ಒಂದು ಸೇಮ್, ಎರಡೂ ಕಡೆ ಸೇಮ್ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿರಲ್ಲ. ಸೊ ಅಲ್ಲಿ ಏನಾಗಿರುತ್ತೆ ಅಂದರೆ ಯಾವಾಗಲೂ ಸಹ 1 ಆಗಿರುತ್ತೆ. ಯಾವಾಗ ಅಂದರೆ ಅವೆರಡು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ. ಅರ್ಥ ಆಗ್ತಿದೆಯಲ್ಲ? ಈಗ ಎಕ್ಸಾಂಪಲು ಇಲ್ಲಿ ಯಾವುದು ಬೇರೆ ಬೇರೆ ಕಾಮನ್ ಫ್ಯಾಕ್ಟರ್ಸ್ ಇಲ್ಲ. ಹೌದಲ್ವಾ? ಯಾವುದೇ ಬೇರೆ ಕಾಮನ್ ಅವಿಭಾಜ್ಯ ಸಂಖ್ಯೆಗಳೇ ಇಲ್ಲ. ಆವಾಗ ಏನಾಗುತ್ತೆ ಅಂದರೆ ಸಹ ಯಾವಾಗಲೂ ಅದ್ರದ್ದು 1 ಅಂತ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ಸಹ ಅವಿಭಾಜ್ಯ ಸಂಖ್ಯೆಗಳ ಸಹವು ಎಷ್ಟಾಗಿರುತ್ತೆ ಹೇಳಿ ಮಕ್ಕಳೇ? 1 ಅಂತ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದೇ ಬೇರೆ ಬೇರೆ ಸಂಖ್ಯೆ ಕೊಟ್ಟಿದ್ರು ಅಂದರೆ ನಾವು ಡಿವೈಡ್ ಮಾಡ್ಬಿಟ್ಟು ಹೇಳ್ತೀವಿ. ಬಟ್ ಅವ್ರು ಏನು ಹೇಳ್ಬಿಟ್ಟಿದ್ದಾರೆ? ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಹೌದಲ್ವಾ? ಅದು ಎಷ್ಟೇ ಲಕ್ಷ ಕೋಟಿ ಇದ್ದರೂ ಕೂಡ, ಯಾವುದೇ ಸಹ ಅವಿಭಾಜ್ಯ ಸಂಖ್ಯೆಗಳಿದ್ರೂ ಕೂಡ ಅದರ ಏನಾಗಿರುತ್ತೆ? ಸಹವು ಏನಾಗಿರುತ್ತೆ? 1 ಅಂತ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. ಏನಪ್ಪ ಅದು? 180 ಅದನ್ನು ನಾವು ಯಾವ ರೀತಿ ಎಲ್ಲ ಬರೆದಿದ್ದಾರೆ ಅವರು ಅಂತಂದರೆ, ಇಲ್ಲಿ ಬರ್ಕೊತೀನಿ ನೋಡಿ. 180 2x ಮತ್ತು ಇಂಟು 3 ವರ್ಗ ಇಂಟು 5 ಅಂತ ಬರೆದಿದ್ದಾರೆ. ಹೌದಾ? ಹಾಗಾದರೆ ಇಲ್ಲೇನು ಮಾಡಿದ್ದಾರೆ? ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡ್ಕೊಂಬಿಡೋಣ? 180 ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ ಮಕ್ಕಳೇ. 180 ಏನಾಗುತ್ತಪ್ಪ? 2 9 2 45 ನೆಕ್ಸ್ಟು 3 15 3 5 ಹೌದಲ್ವಾ? ಹಾಗಾದರೆ ಎಷ್ಟಿದೆ ನೋಡಿ, ಇವಾಗ ಬರೆಯೋಣ. 2 ಎಷ್ಟಿದೆ ನೋಡಿ ಮಕ್ಕಳೇ? 1 ಮತ್ತು 2 ಹೌದಲ್ವಾ? 2 ಇಂಟು 3 ಎಷ್ಟಿದೆ ನೋಡಿ? 2 ಇದೆ. ಅದೇ ರೀತಿ 5 ಎಷ್ಟಿದೆ? 1 ಅಂತ ಇದೆ. ಹೌದಲ್ವಾ? ಹಾಗಾದರೆ 5 1 3 2 ಇದೆ. ಸೊ ಎಕ್ಸ್ನ ಬೆಲೆ ಏನಾಗುತ್ತೆ ಹೇಳಿ ಮಕ್ಕಳೇ? ಇಲ್ಲಿ 2 ಅಂತ ಆಗುತ್ತೆ. ಏನು ಮಾಡಬೇಕು? ಎಕ್ಸ್ನ ಬೆಲೆ 2 ಅಂತ ಬರೀಬೇಕು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ನೋಡಿ ಎಷ್ಟು ಸಿಂಪಲ್ ಆಗಿದೆ. ಹೌದಾ? ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. ಲಾಸ್ಟ್ನೇದೇನಿದೆ ನೋಡಿ? A ಒಂದು ಬೆಸ ಸಂಖ್ಯೆಯಾಗಿದ್ದು
ಹೌದಾ? ಬೆಸ ಸಂಖ್ಯೆ ಅಂದರೆ ಏನಾಗುತ್ತೆ, ಆಬ್ವಿಯಸ್ 2ರಿಂದ ಭಾಗ ಹೋಗಲ್ಲ. ಯಾಕಂದರೆ ಎಲ್ಲ ಸಮ ಸಂಖ್ಯೆಗಳು ಏನಾಗುತ್ತೆ 2ರಿಂದ ಭಾಗ ಹೋಗೇ ಹೋಗುತ್ತೆ. ಅವರು ಬೆಸ ಸಂಖ್ಯೆ ಅಂತ ಹೇಳಿರೋದ್ರಿಂದ 2ರಿಂದ ಭಾಗ ಹೋಗಲ್ಲ. ಅದೇ ರೀತಿ ಪಿ ಯು 3ರಿಂದ ಭಾಗ ಹೋಗುತ್ತದೆ. ಹೌದಲ್ವಾ? ಹಾಗಾದರೆ ಎ ಮತ್ತು ಬಿಗಳ ಲಸವು ಪಿ ಆಗಿದೆ. ಹಾಗಾದರೆ ಏನಾಗಿದೆ ಅಂತೆ, ಎ ಮತ್ತು ಬಿಯ ಲಸ ಏನಾಗಿರುತ್ತಂತೆ, ಪಿ ಅಂತ ಆಗಿದೆ ಅಂತೆ. ಹೌದಲ್ಲ? ಹಾಗಿದ್ರೆ 3A ಮತ್ತು 2Bಗಳ ಲಸವು ಅಂತ ಹೇಳಿದ್ದಾರೆ. ಅಂದರೆ 3A ಮತ್ತು 2B, 3B 3A ಮತ್ತು 2Bದು ಲಸ ಎಷ್ಟಾಗ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, 2 ಮತ್ತು 3 ಎರಡೂ ಕೂಡ ಏನು ಹೇಳಿ ಅವಿಭಾಜ್ಯ ಸಂಖ್ಯೆಗಳು. ಹೌದಾ? 2 ಇದಕ್ಕೇನಾದರೂ ಗುಣಲಬ್ಧ ಆಗಿದೆ ಅಂದರೆ ಆಬ್ವಿಯಸ್ ಆಗಿ ಇಲ್ಲೇನಾಗುತ್ತೆ, ಲಸ ಕೂಡ ಏನಾಗುತ್ತೆ, ಅದು ಮಲ್ಟಿಪ್ಲೈ ಆಗುತ್ತೆ. ಹೌದಲ್ವಾ? ಹಾಗಾದರೆ ಏನಾಗ್ಬೋದು, 3 × 2 × P ಅಂತ ಆಗುತ್ತೆ. ಹೌದಲ್ವಾ? ಹಾಗಾದರೆ ಏನಾಗುತ್ತೆ, 3 2 6 6 P ಅಂತ ಆಗುತ್ತೆ. ಯಾಕಂದರೆ 3 ಮತ್ತು 2 ಎರಡೂ ಕೂಡ ಏನು ಹೇಳಿ ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳು. ಹೌದಲ್ವಾ? ಲಸದಲ್ಲಿ ಏನಾಗುತ್ತೆ, ಫೈನಲಿ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಏನಾಗುತ್ತೆ, ಗುಣಲಬ್ಧ ಆಗೇ ಆಗುತ್ತೆ, ಗುಣಾಕಾರ ಆಗೇ ಆಗುತ್ತೆ. ಹೌದಲ್ವಾ? ಹಾಗಾಗಿ ಲಾಸ್ಟ್ ಆನ್ಸರ್ ಎಷ್ಟು ಬರುತ್ತೆ, 6P ಅಂತ ಬರುತ್ತೆ. ಹೌದಲ್ವಾ? ಆಪ್ಷನ್ ಸಿ. ಹೌದಾ ಮಕ್ಕಳೇ? ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಏನದು, 96 ಅದರ ಅವಿಭಾಜ್ಯ ಅಪವರ್ತನಗಳನ್ನು ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ 96ರ ಅವಿಭಾಜ್ಯ ಅಪವರ್ತನಗಳನ್ನು ನೀವು ಕಂಡುಹಿಡಿತೀರಾ ಮಕ್ಕಳೇ? ನೋಡೋಣ ಯಾರು ಫಸ್ಟ್ ಕಂಡುಹಿಡಿತಾರೆ ಅಂತ. ಓಕೆನಾ? ಯಾರಾದ್ರೂ ಅಕಸ್ಮಾತ್ ನೀವು ಬೇಗ ಮಾಡಿದ್ರಿ ಅಂದರೆ ಕಮೆಂಟ್ ಮಾಡಿ. ಓಕೆನಾ? 2, ಯಾಕಂದರೆ ಲಾಸ್ಟ್ನೇ ಸಂಖ್ಯೆ 6 ಇದೆ. ಹಾಗಾಗಿ ಏನು ಮಾಡ್ಬೋದು, 2ರಿಂದ ಭಾಗ ಮಾಡ್ಬೋದು ನಾವು. ಹೌದಾ? 2 4 2 8. ಅದೇ ರೀತಿ 2 2 2 4. ಹೌದಲ್ವಾ? ಅದೇ ರೀತಿ 2 1 2 2. ಹೌದಲ್ವಾ? ಆಮೇಲೆ 2 6. ನೆಕ್ಸ್ಟ್ ಏನಾಗುತ್ತೆ, 2 3 ಅಂತ ಬರುತ್ತೆ. ಹೌದಲ್ವಾ? ಹಾಗಾದರೆ 96ರ ಅವಿಭಾಜ್ಯ ಅಪವರ್ತನಗಳು, 1 ಸೆಕೆಂಡ್ ಇಲ್ಲಿ ಬರ್ರಿ. 96ರ ಅವಿಭಾಜ್ಯ ಅಪವರ್ತನಗಳು ಯಾವುವು, 2 × 2 × 2 × 2 × 3 ಅಂತ ಬರಿಬೋದು. ಹೌದಲ್ವಾ? ಅದನ್ನು ನಾವು ಯಾವ ರೀತಿ ಬರಿಬೋದು, 2 ಎಷ್ಟು ಸತಿ ಬಂದಿದೆ ನೋಡಿ ಮಕ್ಕಳೇ, 1 2 3 4 5 ಪವರ್ 5 ಅಂತ ಬರೆದು ಇಂಟು 3 ಅಂತನಾದರೂ ಬರಿಬೋದು. ಹೌದಲ್ವಾ? ಅರ್ಥ ಆಗ್ತಿದೆ ಅಲ್ಲ ಮಕ್ಕಳೇ ನಿಮಗೆ? ನೋಡಿ ಎಷ್ಟು ಈಸಿಯಾಗಿದೆ ಅಂತ. ಓಕೆನಾ? ನೆಕ್ಸ್ಟ್ ಹೋಗೋಣ. ಆಗಿದ್ರೆ 200 ಏನು ಮಾಡಿದ್ದಾರೆ ಅವರು, 2 ಪವರ್ m ಮತ್ತು 5 ಪವರ್ n ಅಂತ ಮಾಡಿದ್ದಾರೆ. ಹಾಗಾದರೆ m ಮತ್ತು nಗಳ ಬೆಲೆ ಏನು ಅಂತ ಕೇಳಿದ್ದಾರೆ. ಹಾಗಾದರೆ ಫಸ್ಟ್ ಏನು ಮಾಡೋಣ, ನಾವು 200ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯೋಣ. ಹೌದಾ? 2 1 2 5 2 25. ಹೌದಲ್ವಾ? ಲಾಸ್ಟಿಗೆ 0 ಇರೋದ್ರಿಂದ ಅಭ್ಯಾಸ ನಮ್ಗೆ ಗೊತ್ತಾಗ್ಬಿಡುತ್ತೆ, 2ರಿಂದನಾದ್ರೂ ಭಾಗ ಹೋಗುತ್ತೆ, ಇಲ್ಲ 5ರಿಂದನಾದ್ರೂ ಭಾಗ ಹೋಗುತ್ತೆ ಅಂತ. ನೆಕ್ಸ್ಟ್ ಏನಾಗುತ್ತೆ, 25 ಇದೆ. ಇವಾಗ ಏನಾಗುತ್ತೆ, 5ರಿಂದ ಮಾತ್ರ ಭಾಗ ಹೋಗುತ್ತೆ, 5 5. ಹೌದಲ್ವಾ? ಹಾಗಾದರೆ ಏನಂತ ಬರಿಬೋದು ನಾವು ಇವಾಗ, 200ನ 2 ಎಷ್ಟು ಬಂದಿದೆ ನೋಡಿ ಮಕ್ಕಳೇ, 1 2 3 3 ಇಂಟು 5 ಎಷ್ಟು ಬಂದಿದೆ ಮಕ್ಕಳೇ, 2 ಬಂದಿದೆ. ಹೌದಲ್ವಾ? ಹಾಗಾದರೆ ಏನಾಗುತ್ತೆ ಇಲ್ಲಿ, 2 to the power of m ಅಂತ ಹೇಳಿದ್ರು, 5 ಪವರ್ n ಅಂತ ಹೇಳಿದ್ರು. ಹೌದಾ? ಹಾಗಾದರೆ mನ ಬೆಲೆ ಎಷ್ಟಾಗುತ್ತೆ ಮಕ್ಕಳೇ, ಇಲ್ಲಿ 3 ಅಂತ ಆಗುತ್ತೆ. ಅದೇ ರೀತಿ n ನ ಬೆಲೆ ಎಷ್ಟಾಗುತ್ತೆ, 2 ಅಂತ ಆಗುತ್ತೆ. ಹೌದಲ್ವಾ? m 3 ಅಂತಾದರೆ n 2 ಅಂತ ಆಗುತ್ತೆ. ಹೌದಲ್ವಾ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದೆಲ್ಲ 1 ಅಂಕದ ಪ್ರಶ್ನೆಗಳು, ಹಾಗಾಗಿ ಸೋ ಈಸಿ, ವೆರಿ ವೆರಿ ಸಿಂಪಲ್ ಆಗಿ ಬರುತ್ತೆ ನಿಮಗೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಹೋಗೋಣ. ಓಕೆ, 24 ಮತ್ತು 36 ಮೀಟರ್ ಉದ್ದವಿರುವ ಸಲಾಕೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ 36 ಮತ್ತು 24 ಗರಿಷ್ಠ ಉದ್ದವನ್ನು ಕಂಡುಹಿಡಿಬೇಕಂದ್ರೆ ನಾವು ಇವಾಗ ಏನು ಕಂಡುಹಿಡಬೇಕು ಮಕ್ಕಳೇ, ಸಹ ಕಂಡುಹಿಡಬೇಕು, ಅಂದರೆ HCFನ ಕಂಡುಹಿಡಬೇಕು. ಹೌದಲ್ವಾ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಲ್ವ ನಾವು, ಅದನ್ನು ಕಂಡುಹಿಡಬೇಕು. ಹಾಗಾದರೆ 24 ಮತ್ತು 36 ಸಹ ಏನಾಗುತ್ತೆ ನೋಡೋಣ. ತಗೊಳ್ಳಿ, 24ನ ಹೆಂಗೆ ಬರೆಯೋಣ ನಾವು, ನೀವು ಬೇಕಿದ್ರೆ ಭಾಗಾಕಾರ ಮಾಡಿ ಇಷ್ಟೊತ್ತಿನವರೆಗೂ ಮಾಡಿದ್ಮೇಲೆ ಆ ಥರನಾದರೂ ಬರೀರಿ, ಇಲ್ಲ ಡೈರೆಕ್ಟ್ ಆದರೂ ಬರೀರಿ. ಹೆಂಗೆ, 2 2 4 4 3 12 12 2 16. ಓಕೆನಾ?
ಅದೇ ರೀತಿ 36, 2 2 4, 4 3 12, 12 3 36. ಹೌದಾ? ಇವಾಗ ಏನಾಗುತ್ತೆ, ಗರಿಷ್ಠ ಉದ್ದ ಅಂತ ಹೇಳಿದಾರೆ. ಓಕೆ, ಹೆಂಗೆ ಕಂಡುಹಿಡಿಯೋದಪ್ಪ? ಇಲ್ಲಿ ನೋಡಿ, 2ರಲ್ಲಿ ಏನಾಗಿದೆ, 2 ಕಾಮನ್ ಆಗಿದೆ. ಹೌದಾ? ಅದೇ ರೀತಿ ಇಲ್ಲೂ ಕೂಡ ಕಾಮನ್ ಆಗಿದೆ, ಇಲ್ಲೂ ಕೂಡ ಕಾಮನ್ ಆಗಿದೆ. ಇದೆರಡು ಡಿಫ್ರೆಂಟ್ ಆಗಿದೆ, ಸೊ ಅದನ್ನು ಬಿಡ್ತಾ ಇದ್ದೀನಿ. ಈ ಮೂರನ್ನೇ ಏನು ಮಾಡೋಣ ನಾವು ಇವಾಗ? ಇಂಟು ಮಾಡೋಣ. ಹೌದಾ? ಮ ಸ ಅ, ಯಾಕಂದರೆ ಗರಿಷ್ಠ ಅಳತೆ ಅಂತ ಹೇಳ್ತಾರಲ್ವಾ. ನೀವು ಡೈರೆಕ್ಟಾಗಿ ಬೇಕಿದ್ರೆ ಗರಿಷ್ಠ ಉದ್ದ ಅಂತ ಬರ್ಕೊಳ್ಳಿ. ಅವಾಗೇನು ಮಾಡಿ, 2 ಇಂಟು 2 ಇಂಟು 3 ಅಂತ ತೊಗೊಳ್ಳಿ. 2 2 4, 4 3 ಎಷ್ಟಾಗುತ್ತೆ ಮಕ್ಕಳೇ? 12. ಹೌದಲ್ವಾ? ಹಾಗಾದರೆ 12 ಮೀಟರ್ ಏನಾಗುತ್ತೆ, ಉದ್ದದ ಸಲಾಕೆಯು ಏನಾಗುತ್ತೆ, 24 ಮೀಟರ್ ಮತ್ತು 36 ಮೀಟರ್ನ ಅಳಿಯೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣವಾ? ಫೈನ್. ಕೊಟ್ಟಿರುವ ಅಪವರ್ತನಗಳ ವೃಕ್ಷವನ್ನು ಗಮನಿಸಿ. ಹೌದಾ? ಎಕ್ಸ್ ಮತ್ತು ವಾಯ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಎಕ್ಸ್ ಮತ್ತು ವಾಯ್ ಎಲ್ಲಿದೆ ನೋಡಿ ಮಕ್ಕಳೇ? ಇಲ್ಲಿ ಎಕ್ಸ್ ಇದೆ, ಇಲ್ಲೇನಾಗಿದೆ, ವಾಯ್ ಬರೆದಿದ್ದೀವಿ. ಹೌದಲ್ವಾ? ಹಾಗಾದರೆ ವಾಯ್ ಬೆಲೆ ಏನಾಗ್ಬೋದು ಹೇಳಿ? 10. ನಾವು 2 ಇಂಟು ವಾಯ್ ಮಾಡಿದ್ರೆ ನಮಗೇನಾಗುತ್ತೆ, 10 ಬರುತ್ತೆ. ಹಾಗಾದರೆ ವಾಯ್ ಇಸ್ ಈಕ್ವಲ್ ಟು ಏನಾಗುತ್ತೆ, 10/2. ಸೊ ಏನಾಯಿತು, 5 ಅಂತ ಬಂತು. ವಾಯ್ನ ಬೆಲೆ ಎಷ್ಟು ಅಂತ ಬಂತು ಮಕ್ಕಳೇ? 5 ಅಂತ ಬಂತು. ಹೌದಲ್ವಾ? ಅದೇ ರೀತಿ ಎಕ್ಸ್ ಬೆಲೆ, ಎಕ್ಸ್ ನೋಡಿ ಇಲ್ಲಿ ಏನಪ್ಪ, 20 ಬರಬೇಕಂದ್ರೆ ನಾವೇನು ಮಾಡಬೇಕು, 10 ಇಂಟು ಎಕ್ಸ್ ಅಂತ ಮಾಡಬೇಕು. ಹೌದಾ? ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 20/10 ಅಂತ ಆಗುತ್ತೆ. 10 1 10 2 ಅಂತ ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಮಕ್ಕಳೇ, 2 ಅಂತ ಬರುತ್ತೆ. ಹೌದಲ್ವಾ? ಹಾಗಾದರೆ ಈ ವೃಕ್ಷದಲ್ಲಿರುವ ಎಕ್ಸ್ ಮತ್ತು ವಾಯ್ನ ಬೆಲೆ ಎಷ್ಟಾಗಿದೆ, 2 ಮತ್ತು 5 ಅಂತ ಆಗಿದೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ, ತುಂಬ ಈಸಿಯಾಗಿರುತ್ತೆ. ಜಸ್ಟ್ ನೀವೇನು ಮಾಡಬೇಕು, ಸಾಲ್ವ್ ಮಾಡಿದ ಹಾಗೆ ನಿಮ್ಗೇನಾಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಹೋಗೋಣ ಆಗಿದ್ರೆ. ಫೈನ್. 2 ಅಂಕದ ಪ್ರಶ್ನೆಗಳು. ಏನದು? 7 ಇಂಟು 11 ಇಂಟು 13 ಪ್ಲಸ್ 13 ಒಂದು ಸಂಯುಕ್ತ ಸಂಖ್ಯೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿದ್ದಾರೆ, ಅಂದರೆ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಹೌದಲ್ವಾ? ಹಾಗಾದರೆ ಏನು ಹೇಳಿ ಮಕ್ಕಳೇ? 7 ಇಂಟು 11 ಇಂಟು 13 ಪ್ಲಸ್ 13. ನಾ ಏನು ಮಾಡ್ತೀನಿ, 2ರಲ್ಲೂ ಕೂಡ ಏನಾಗಿದೆ, 13 ಕಾಮನ್ ಆಗಿದೆ. ಅದನ್ನ ಏನು ಮಾಡಿಬಿಡ್ತೀನಿ, ಹೊರಗಡೆ ತಗೋತೀನಿ. ಅವಾಗ ಏನಾಗುತ್ತೆ, 7 ಇಂಟು 11 ಇಂಟು 13 ಹೊರಗಡೆ ತಗೊಂಡಿದ್ದೀನಿ. ಆಮೇಲೆ ಪ್ಲಸ್ 1 ಅಂತ ಆಗುತ್ತೆ. ಯಾಕಂದ್ರೆ ಇಲ್ಲೂ ಕೂಡ ಏನು ಮಾಡಿದ್ದೀನಿ, 13ನ್ನು ಹೊರಗಡೆ ತೊಗೊಂಡಿದ್ದೀನಿ. ಹೌದಲ್ವಾ? ಹಾಗಾದರೆ ಲಾಸ್ಟಿಗೆ ಏನಾಯ್ತು ಇಲ್ಲಿ, 13. 7 ಇಂಟು 11 ಅಂದರೆ ಏನು, 77. 77 ಪ್ಲಸ್ 1 ಅಂತ ಆಗುತ್ತೆ. 13 ಇಂಟು 78 ಅಂತ ಆಗುತ್ತೆ. ಹೌದಲ್ವಾ? ಹಾಗಾದರೆ 13 ಇಂಟು 78 ಮಾಡಿದ್ರೆ ಎಷ್ಟಾಗುತ್ತೆ ಮಕ್ಕಳೇ? 1014 ಏನೋ ಬರುತ್ತೆ. ಚೆಕ್ ಮಾಡಿ ಒಂದ್ಸತಿ ಅದನ್ನು. ಹೌದಾ? ಇಲ್ಲಿ ಆಲ್ರೆಡಿ ಅವ್ರು ಏನಂತ ಹೇಳಿದರೆ, ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಿದ್ದಾರೆ. ಸಂಯುಕ್ತ ಸಂಖ್ಯೆಗಳಂದ್ರೆ ಏನು, ಬೇರೆ ಬೇರೆ ಅವಿಭಾಜ್ಯ ಸಂಖ್ಯೆಗಳ ಏನಂತ ಹೇಳ್ಬೋದು ನಾವು, ಅದರದ್ದು ಗುಣಾಕಾರ ಅಂತ ಹೇಳ್ಬೋದು. ಹೌದಲ್ವಾ? ಹಾಗಾದರೆ 13 ಅಂತೂ ಒಂದು ಇದ್ದೇ ಇದೆ. ಹೌದಾ? 78ರಲ್ಲಿ ಒಂದಾದರೂ ಒಂದು ಇದು ಇದ್ದೇ ಇರುತ್ತಲ್ವಾ, ಏನು ಅವಿಭಾಜ್ಯ ಸಂಖ್ಯೆ ಇದ್ದಿರುತ್ತೆ. 2 ಆದರೂ ಇರ್ಬೋದು, ಅಕಸ್ಮಾತ್ 3 ಆದರೂ ಇರ್ಬೋದು. ಹೌದಾ? 3ರಲ್ಲ 2 ಇರುತ್ತೆ. ಹೌದಲ್ವಾ? ಹಾಗಾದರೆ ಏನಾಯಿತು ಮಕ್ಕಳೇ, ಇಲ್ಲಿ 13 ಇಂಟು ಇನ್ನೊಂದು ಸಂಖ್ಯೆನ ನಾವು ಗುಣಾಕಾರ ಮಾಡ್ತಾ ಇದೀವಿ ಅಂದರೆ ಆಬ್ವಿಯಸ್ ಆಗಿ ಇದೇನಾಗುತ್ತೆ, ಸಂಯುಕ್ತ ಅಕ್ಷರ ಆಗೇ ಆಗುತ್ತೆ. ಹೌದಲ್ವಾ? ಹಾಗಾಗಿ ನಾವೇನು ಮಾಡಿದ್ವಿ, ಈ ಲಾಸ್ಟಿಗೆ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ, ಇದು ಒಂದು ಸಂಯುಕ್ತ ಸಂಖ್ಯೆ ಅಂತ ಬರಿಬೋದು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. ಏನಪ್ಪ ಇದು ಪ್ರಶ್ನೆ? ಒಬ್ಬ ಸಿಹಿ ತಿಂಡಿಯ ವ್ಯಾಪಾರಿಯ ಬಳಿ 420 ಕಾಜು ಬರ್ಫಿಗಳು ಮತ್ತು 120 ಬಾದಾಮಿ ಬರ್ಫಿಗಳಿವೆ. ಹೌದಾ? ಪ್ರತಿ ಗುಂಪಿನಲ್ಲಿ ಒಂದು ಸಂಖ್ಯೆ ಬರ್ಫಿಗಳಿರುವಂತೆ, ಅಂದರೆ ಒಂದು ಸಾಲಲ್ಲಿ ಏನಾಗಿರುತ್ತೆ, ಒಂದೊಂದು ಇರಲೇಬೇಕು ಕಂಪಲ್ಸರಿ. ಯಾವುದು? ಒಂದು ಕಾಜು, ಮತ್ತೊಂದು ಏನಾಗಿರ್ಬೇಕು, ಬಾದಾಮಿ. ಒಂದು ಇರಲೇಬೇಕು, ಅದಕ್ಕಿಂತ ಜಾಸ್ತಿನೇ ಇರ್ಬೋದು ಅಂತ ಹೇಳಿದ್ದಾರೆ. ಹಾಗೂ ತಟ್ಟೆಗಳಲ್ಲಿ ಅವುಗಳ ಕನಿಷ್ಠ ಸ್ಥಳವನ್ನು ಆಕ್ರಮಿಸುವಂತೆ ಅವುಗಳನ್ನು ಒಂದರ ಮೇಲಂತೆ ಏನು ಪೇರಿಸಬೇಕು. ಆಕೆ ಬಳಸುತ್ತಾಳೆ. ಓಕೆ, ಆಕೆ ಇಡಕ್ಕೆ ಏನು ಮಾಡ್ತಾಳೆ ಅಂದರೆ ಇಷ್ಟಪಡ್ತಾಳೆ ಅಂತ. ಹಾಗಾದರೆ ಪ್ರತಿ ಗುಂಪಿನಲ್ಲಿ ಜೋಡಣೆ ಆಗುವ ಗರಿಷ್ಠ ಬರ್ಫಿಗಳು ಎಷ್ಟು ಅಂತ ಕೇಳಿದ್ದಾರೆ. ಹಾಗಂದ್ರೆ ಏನು ಮಾಡಬೇಕು ಅಂದರೆ ಮಕ್ಕಳು, ಎರಡೂ ಸಂಖ್ಯೆಯನ್ನು ಏನು ಮಾಡಬೇಕು ನಾವು, ಅದರಿಂದ ಬರುವಂಥ ಕಾಮನ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಮಸನ ತೆಗಿಬೇಕು.
ಯಾಕಂದರೆ ಎರಡರಲ್ಲೂ ಬರುವಂಥ ಲಾಸ್ಟಿಗೆ ಏನಂತ ಹೇಳಿದ್ದಾರೆ, ಗರಿಷ್ಠ ಬರ್ಫಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ, ಹೌದಲ್ವಾ? ಹಾಗಾದರೆ ಏನು ಮಾಡೋಣ ನಾವು ಇವಾಗ 420 ಇದ್ರದ್ದು ಏನು ಮಾಡ್ತೀನಿ ನಾನು, ಲಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ತೆಗಿಬೇಕಂದ್ರೆ ಫಸ್ಟ್ ನಾವೇನು ಮಾಡಬೇಕು, ಅಪವರ್ತನಗಳನ್ನು ಬರಿತಾ ಹೋಗಬೇಕು. ಅವಿಭಾಜ್ಯ ಅಪವರ್ತನಗಳನ್ನು ಬರೆಯೋಣ. ಏನಪ್ಪ, 2 2 2 4 ಹೌದಲ್ವಾ? 2 1 2 2 2 6 2 30 ಹೌದಲ್ವಾ? 30ನೇ ಹೆಂಗೆ ಮಾಡ್ಬೋದು ನಾವು, 2 15 3 5 ಹೌದಲ್ವಾ? ಅದೇ ರೀತಿ ಏನು ಮಾಡ್ತೀನಿ ನಾನು, 130ನ ತೆಗಿತೀನಿ. 130 ಅಂದರೆ ಏನು ಮಾಡ್ಬೋದು ಹೇಳಿ ಮಕ್ಕಳೇ, ಡೈರೆಕ್ಟ್ನ 13 ತೆಗೆದ್ಬಿಡ್ಲಾ, 13 1 13 10 ಅಂತ ಆಗುತ್ತೆ, ಹೌದಾ? ನೆಕ್ಸ್ಟ್ ಏನಾಗುತ್ತೆ, 5 1 5 2 ಅಂತ ಆಗುತ್ತೆ, ಹೌದಾ? ಹಾಗಾದರೆ ಈ ಕಡೆ ಕೂಡ ಒಂದು 5 ಇದೆ, ಈ ಕಡೆ ಕೂಡ ಒಂದು 5 ಇದೆ. ಅದೇ ರೀತಿ ಈ ಕಡೆ ಕೂಡ ಒಂದು 2 ಇದೆ, ಈ ಕಡೆ ಕೂಡ ಒಂದು 2 ಇದೆ. ಬೇರೆ ಈ ಕಡೆ 3 ಇಲ್ಲ, ಈ ಕಡೆ 13 ಇದೆ, ಈ ಕಡೆ 13 ಇಲ್ಲ. ಸೊ ಹಾಗಾದರೆ ಏನಾಗುತ್ತೆ ಹೇಳಿ ಮಕ್ಕಳೇ, ಲಾಸ್ಟಿಗೆ ಗರಿಷ್ಠ ಬರ್ಫಿಗಳ ಸಂಖ್ಯೆ ಎಷ್ಟಾಗಿರುತ್ತೆ ಮಕ್ಕಳೇ ಹೇಳಿ ನೋಡೋಣ, 10 ಅಂತ ಆಗಿರುತ್ತೆ. 5 2 10 ಎರಡೂ ಕಡೆ ಇರುವಂಥ ಕಾಮನ್ ಅಂದರೆ ಸೇಮ್ ಏನಾಗಿರಬೇಕು, ಅವಿಭಾಜ್ಯ ಅಪವರ್ತನಗಳು ಇರಬೇಕು. ಅರ್ಥ ಆಗ್ತಿದೆ ಅಲ್ವಾ? ಹಾಗಾದರೆ ಎರಡೂ ಕಡೆ ಇರೋದು ಯಾವುದು, 5 ಮತ್ತು 2. ಸೊ ಹಾಗಾಗಿ ಏನಾಗಿತ್ತು, 10 ಗರಿಷ್ಠ ಬರ್ಫಿಗಳ ಸಂಖ್ಯೆಗಳನ್ನು ನಾವೇನು ಮಾಡ್ಬೋದು ಅಂದ್ರೆ ಹಾಕಿ ಜೋಡಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳೇ? ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಇದನ್ನು ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ, ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದರೆ ಫಸ್ಟು ಅಭಾಗಲಬ್ಧ ಸಂಖ್ಯೆನ ನಾವೇನು ಮಾಡ್ತೀನಿ, ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡೋಣ. ಓಕೆನಾ? ಊಹೆ ಮಾಡಿದಾಗ ಏನಾಗುತ್ತಪ್ಪ, 3 + 2 √5ನ ನಾವೇನು ಮಾಡ್ಬೋದು, P/Q ಫಾರ್ಮಲ್ಲಿ ಬರಿಬೋದು, ಹೌದಾ? ಅವಾಗ ಏನು ಮಾಡ್ತೀನಿ, ನಾವು 3ನ್ನ ಆ ಕಡೆ ಕಳಿಸ್ತೀನಿ. ಏನಾಗುತ್ತೆ ಅವಾಗ, 2 √5 ವರ್ಗಮೂಲ P/Q. ಈ ಕಡೆ ಏನು ಮಾಡ್ತೀನಿ, -3 ಅಂತ ಆಗುತ್ತೆ. ಆ ಕಡೆ ಪ್ಲಸ್ ಇದ್ದಿದ್ದು ಈ ಕಡೆ ಏನಾಗುತ್ತೆ, ಮೈನಸ್ ಅಂತ ಆಗುತ್ತೆ. ಹಾಗಾದರೆ 2 √5 ಇದನ್ನೇನು ಮಾಡ್ತೀನಿ, ಈ ಕಡೆ ಮಲ್ಟಿಪ್ಲೈ ಮಾಡ್ತೀನಿ, P - Q3 / Q ಅಂತ ಆಗುತ್ತಲ್ವಾ, ಹೌದಾ? ಅದೇ ರೀತಿ 2ನ್ನ ಏನು ಮಾಡ್ತೀನಿ, ಈ ಕಡೆ ಕಳಿಸ್ತೀನಿ. ಏನಾಗುತ್ತೆ ಅದು, √5 = P/Q3 / ಏನಾಗುತ್ತೆ, 2Q ಅಂತ ಆಗುತ್ತೆ, ಹೌದಲ್ವಾ? ಹಾಗಾಗಿ ಏನಾಯ್ತು ಹೇಳಿ ಮಕ್ಕಳೇ, ಇವಾಗ √3ನ P/Q ಫಾರ್ಮಲ್ಲಿ ಬಂದಿದೆ ಅಲ್ಲ ಲಾಸ್ಟಿಗೆ ನಮಗೆ, ಹೌದಲ್ವಾ? A/B ಅಂದರೆ ಏನಾಯಿತು, ಏನು ಹೇಳಿ ಮಕ್ಕಳೇ, ಭಿನ್ನರಾಶಿ ಭಿನ್ನರಾಶಿ ಫಾರ್ಮೆಟಲ್ಲಿ ಬಂದಿದೆ. ಹಾಗಾದರೆ ಏನಾಯ್ತು ಇವಾಗ ನಮಗೆ, ಆಬ್ವಿಯಸ್ ಆಗಿ ನಾವು ಊಹೆ ಮಾಡಿದ ತಪ್ಪು ಅಂತ ಆಯ್ತಲ್ವಾ? ಯಾಕಂದರೆ ನಾವು ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡಿದ್ವಿ, ಬಟ್ ಇಲ್ಲಿ ಲಾಸ್ಟಿಗೆ ಕೂಡ ಅದೇ ರೀತಿ ಬರ್ತಾ ಇದೆ, ಬಟ್ ಆ ಥರ ಬರಬಾರ್ದಾಗಿತ್ತು ನಮಗೆ, ಹೌದಲ್ವಾ? ಹಾಗಾಗಿ ಏನಾಯ್ತು ಇವಾಗ ಈ ಸಂಖ್ಯೆ ನಮ್ಮ ಊಹೆ ತಪ್ಪಾಗಿದೆ. 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರಿಬೇಕು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 = x ಪವರಲ್ಲಿ ಏನಿದೆ y ಅಂತ ಇದೆ ಇಂಟು z, ಆದರೆ x y zಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ವೆರಿ ವೆರಿ ಸಿಂಪಲ್. ನೋಡಿ, ಮೂಲ ಪ್ರಮೇಯ ಅಂದರೆ ಏನೂ ಇಲ್ಲ ಮಕ್ಕಳೇ, ಅಲ್ಲೇನು ಮಾಡಿ ಹೇಳಿದರು ನಮಗವರು ಅಂದರೆ ಅವಿಭಾಜ್ಯ ಅಪವರ್ತನಗಳಿಂದ ಅದೇನಾಗಬೇಕು, ಭಾಗ ಹೋಗಬೇಕು ಅಂತ ಹೇಳಿದರು, ಹೌದಲ್ವಾ? ಅದರ ಪವರ್, ಹೌದಾ, ಅದರ ಗಣ ಯಾವಾಗಲೂ ಏನಿರ್ಬೇಕು ಅಂದರೆ ಘಾತ ಸಂಖ್ಯೆ ಏನಿರಬೇಕು ಅಂತಂದರೆ ಆ ಪ್ರೆಸೆಂಟಲ್ಲಿ ನಾವೇನು ಮಾಡಬೇಕು, ಇದನ್ನು ಬರಿಬೇಕು ಅಂತ ಹೇಳಿದ್ವು. ಅವಿಭಾಜ್ಯ ಅಪವರ್ತನಗಳ ಘಾತ ಸಂಖ್ಯೆ ಪ್ರಕಾರದಲ್ಲಿ ನಾವು ಬೇಕಿದ್ರೆ ಬರಿಬೋದು ಅಂತ ಹೇಳಿದರು. ಹಾಗಾದರೆ 40ನ ನಾನು ಏನು ಮಾಡ್ತೀನಿ, ಫಸ್ಟು ಅದರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿತೀನಿ. ಏನದು, 2 2 0 ಹೌದಲ್ವಾ, 2 1 2 5 ಹೌದಲ್ವಾ? ಹಾಗಾದರೆ 40ನ ಏನಂತ ಬರಿಬೋದು, 2 × 2 × 2 × 5 ಅಂತ ಬರಿಬೋದು. ಅಥವಾ 2 ಎಷ್ಟಿದೆ ಇಲ್ಲಿ, 3 ಇದೆ ಅಲ್ವಾ, ಹಾಗಾಗಿ ಇಂಟು 5, 2 × 3 × 5 ಅಂತ ಆಯಿತು. ಹಾಗಾದರೆ ಎಕ್ಸ್ನ ಬೆಲೆ ಏನಾಗುತ್ತೆ, ಇಲ್ಲಿ ಕೂಡ ಏನಾಗಿದೆ, ಎಕ್ಸ್ ಮೇಲೆ ಪವರ್ ಏನಿದೆ y, ಇಲ್ಲೇನಿದೆ z ಅಂತ ಇದೆ. ಹಾಗಾಗಿ ಎಕ್ಸ್ನ ಬೆಲೆ ಎಷ್ಟಾಯ್ತು ಹೇಳಿ ಮಕ್ಕಳೇ, 2 ಅಂತ ಇದೆ, ಹೌದಾ? 2. ಅದೇ ರೀತಿ y ನ ಬೆಲೆ ಎಷ್ಟು ಬರುತ್ತೆ, ಮೇಲೆ ಪವರ್ ಎಷ್ಟಿದೆ ಅಲ್ಲ ಅಷ್ಟು, y ಪವರ್ ಎಷ್ಟಾಗಿರುತ್ತೆ, 3. ನೆಕ್ಸ್ಟ್ ಏನಾಗುತ್ತೆ, z ಏನಾಗಿರುತ್ತೆ, ಮುಂದೆ ಏನಿದೆ ಅಲ್ಲ 5ರಿಂದ ಇದು ಗುಣಾಕಾರ ಆಗ್ತಿದೆ, ಸೊ 5 ಅಂತ ಬರಿಬೋದು.
ಹೌದಲ್ವಾ? ಹಾಗಾದರೆ XYZ ಬೆಲೆ ಏನಾಗಿರುತ್ತೆ 2 3 ಮತ್ತು 5 ಅಂತ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣವಾ? ಓಕೆ, 3 ಅಂಕದ ಪ್ರಶ್ನೆ. ಇದಂತರೂ ನಾನು ನಿಮಗೆ ಪಾಠ ಹೇಳಬೇಕಾದ್ರೂ ಹೇಳಿದ್ದೀನಿ, ಈವನ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಬೇಕಾದ್ರೂ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ ಮಕ್ಕಳೇ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಏನು ಮಾಡ್ತೀನಿ, ನೀಟಾಗಿ ನಾನು ಹಾಕಿದ್ದೀನಿ. ಅದಕ್ಕೆ ಅಂತಲೇ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮತ್ತೆ ಸ್ಟೆಪ್ಸ್ ಎಲ್ಲಾದರೂ ಮಿಸ್ ಆದರೆ ನೀವು ಕರೆಕ್ಟಾಗಿ ಬರೆಯಲ್ಲ ಎಕ್ಸಾಮಲ್ಲಿ ಅಂತ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆನಾ? ಇದನ್ನು ಏನು ಮಾಡಿ ಅಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಕಂಪ್ಲೀಟಾಗಿ ಈ ಪ್ರಶ್ನೆನ ಓದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. 6, 72 ಮತ್ತು 120 ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಲಸ ಕಂಡುಹಿಡಬೇಕು ಮತ್ತು ಮಸ ಕಂಡುಹಿಡಬೇಕು ಅಂತ ಹೇಳಿದ್ದಾರೆ. ಮಾಡೋಣವಾ? 6 ಬರುತ್ತೆ? 1 ಸೆಕೆಂಡ್. 6 ಬರುತ್ತಪ್ಪ? 2 × 3 ಅಂತ ಬರುತ್ತೆ. ನೆಕ್ಸ್ಟ್ ಏನಿದೆ? 72. ಇಲ್ಲಿ ಬೇಕಿದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ತಿದ್ರೆ ಇಲ್ಲಿ ಭಾಗ ಮಾಡೋಣ. 72 ಏನು? 2 3 2 6 ಹೌದಲ್ವಾ? 2 1 2 8 2 9 3 3 ಹೌದಲ್ವಾ? ಹಾಗಾದ್ರೆ ಏನಾಯಿತು? 2 × 2 × 2 × 3 × 3 ಹೌದಲ್ವಾ? ಅದೇ ರೀತಿ ಲಾಸ್ಟ್ನೇದು ಎಷ್ಟಿದೆ ಹೇಳಿ ಮಕ್ಕಳೇ? 120. 120 ಏನು ಬರುತ್ತೆ ನೋಡೋಣ. 120 ಏನು ಬರುತ್ತಪ್ಪ? 2 6 2 3 0 0 2 15 ನೆಕ್ಸ್ಟು 3 5. ಹೌದಲ್ಲ ಮಕ್ಕಳೇ? ವೆರಿ ಈಸಿ. ಅವಿಭಾಜ್ಯ ಅಪವರ್ತನ ಕಂಡುಹಿಡಿಯೋದು ತುಂಬ 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 ಸುಲಭ. ಅರ್ಥ ಆಯ್ತಲ್ವ ಮಕ್ಕಳೇ? ಓಕೆನಾ? ಏನು ಬಂದಿದೆ ಹೇಳಿ? 2 × 2 × 2 × 3 × 5 ಹೌದಾ? ಇವಾಗ ಏನು ಮಾಡ್ತೀನಿ ನಾನು? ಲಸ ಮತ್ತು ಇನ್ನೊಂದೇನು ಮಾಡ್ತೀನಿ? ಮಸ ಬರ್ಕೋತೀನಿ. ಓಕೆನಾ? ಲಸ ಫಸ್ಟ್ ಯಾವುದು ಕಾಮನ್ ಇದೆ? 3ರಲ್ಲೂ 3 ಇದೆ. ಸಾರಿ, 3ರಲ್ಲೂ 2 ಇದೆ. ಸೊ ಅದನ್ನು ತಗೋತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ? 3ರಲ್ಲೂ 3 ಇದೆ ಹೌದಲ್ವಾ? ಅದೊಂದು ಹೋಯ್ತು. ನೆಕ್ಸ್ಟ್ 2ರಲ್ಲೂ 2 ಇದೆ. ಇದು ಕೂಡ 2 ಇದೆ, ಕಾಮನ್ ಆಗಿದೆ. ಸೊ ಇದನ್ನಿಷ್ಟು ನೀಟಾಗಿ ಬರ್ಕೊಳ್ಳೋಣ. ಏನದು? ಫಸ್ಟ್ ಒಂದೇ ಸತಿ 2 ರಿಪೀಟ್ ಮಾಡೋಂಗಿಲ್ಲ. 1 2 3 ಈ ಥರ ಬರೀಬಾರ್ದು. 3ರಲ್ಲೂ ಕಾಮನ್ ಆಗಿತ್ತಂದ್ರೆ ಅದನ್ನು ಒಂದೇ ಸತಿ ತೊಗೋಬೇಕು. ಓಕೆನಾ? ನೆಕ್ಸ್ಟ್ ಏನು ಮಾಡಿ? 2 × 2 3 ಒಂದು ಕಾಮನ್ ಆಗಿದೆ, ಇನ್ನೊಂದು ಹಾಗೆ ಇದೆ, ಅದನ್ನು ಬರ್ಕೋಬೇಕು × 5 ಹೌದಾ? ಲಸಾಗಿ ಈ ಥರ ಬರ್ಕೋಬೇಕು. ಬಟ್ ಮಸಾಗಿ ಏನು ಮಾಡಬೇಕು? ಬರೀ ಕಾಮನ್ ಇರೋದನ್ನ ಮಾತ್ರ ಬರ್ಕೋಬೇಕು. ಹೌದಾ? ಹಾಗಾಗಿ 2 × 3 ಅಂತ ಮಾತ್ರ ಬರಿಬೇಕು. 3ರಲ್ಲೂ ಕಾಮನ್ ಇರೋದು ಮಾತ್ರ ಬರ್ಕೋಬೇಕು. ಅರ್ಥ ಆಯ್ತಲ್ವಾ? 2 × 3 ಅಂದರೆ ಎಷ್ಟಾಯಿತು? 6 ಅಂತ ಬಂತು. ಅದೇ ರೀತಿ 2 2 4 4 2 8 8 3 24 24 3 ಎಷ್ಟಾಯ್ತು? 24 × 5 ಅಂದರೆ ಎಷ್ಟು ಬರುತ್ತೆ? 120. 120 × 3 ಅಂದರೆ ಎಷ್ಟು ಬರುತ್ತೆ? 360 ಅಂತ ಬರುತ್ತೆ. ಎಷ್ಟು ಬರುತ್ತೆ? 360 ಅಂತ ಬರುತ್ತೆ. ಹಾಗಾದರೆ 6 72 ಮತ್ತು 120 ಲಸ ಎಷ್ಟಾಗಿರುತ್ತೆ? 360 ಆಗಿರುತ್ತೆ. ಮಸ ಎಷ್ಟಾಗಿರುತ್ತೆ? 6 ಅಂತ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ನೋಡಿ, ವೆರಿ ವೆರಿ ಈಸಿ. ಸೊ ಏನು ಮಾಡಿ ಅಂದರೆ ಪ್ರಾಪರಾಗಿ ಸಾಲ್ವ್ ಮಾಡಿ. ಓಕೆನಾ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. ಓಕೆ, 135 ಮತ್ತು 75 ಮಸವನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಲ್ವಾ? ಹಾಗಾದರೆ ನೋಡೋಣವಾ? ಮತ್ತೆ ನೆಕ್ಸ್ಟ್ ಇನ್ನೂ ಅರ್ಧ ಪ್ರಶ್ನೆ ಮಾತ್ರ ಇದು. ಆಮೇಲೆ ಏನು ಮಾಡಬೇಕು? ಆ ಮಸದ್ದು ಮತ್ತು 20 ಲಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಫಸ್ಟ್ ಅರ್ಧ ಕ್ವಶನ್ ಮುಗಿಸ್ಕೊಳ್ಳೋಣ. ಏನು? 175 ಮತ್ತು 75 ಮಸವನ್ನು ಕಂಡುಹಿಡಿಬೇಕಂತೆ. ಹೌದಾ? 175 ಸಾರಿ 1 ಸೆಕೆಂಡ್ 135 ಇದನ್ನು ಹೆಂಗೆ ಕಂಡುಹಿಡಬೇಕು? 5ರಿಂದ ಭಾಗ ಹೋಗುತ್ತೆ, ಯಾಕಂದರೆ ಲಾಸ್ಟ್ನೇ ಸಂಖ್ಯೆ 5 ಅಂತ ಇದೆ. ಹೌದಲ್ವಾ? 5 2 5 7 ನೆಕ್ಸ್ಟ್ ಏನಾಗುತ್ತೆ? 3 9 ನೆಕ್ಸ್ಟ್ ಏನಾಗುತ್ತೆ? 3 3 ಹೌದಲ್ವಾ? ಹಾಗಾದರೆ ಏನು ಬರ್ಕೊಳ್ಳಿ ಇಲ್ಲಿ? 3 × 3 × 3 × 5. ಅದೇ ರೀತಿ ಏನು ಮಾಡ್ಬೋದು? 75 ಏನಾಗುತ್ತೆ? 5ರಿಂದ ನೋಡೋಣ, ಯಾಕಂದ್ರೆ ಲಾಸ್ಟ್ನೇ ಸಂಖ್ಯೆ 5 ಇದೆ, ಅದು ಈಸಿ ಆಗುತ್ತೆ ಅಂತ ಅಷ್ಟೇ. ಓಕೆನಾ? 5 1 5 5 ನೆಕ್ಸ್ಟ್ ಏನಾಗುತ್ತೆ?
ಐದ ಒಂದ್ಲೆ ಐದ ಮೂರ್ಲೆ, ಹೌದಲ್ವಾ? ಹಾಗಾದರೆ ಏನಾಯಿತು? 3 ಇಂಟು 5 ಇಂಟು 5, ಹೌದಲ್ವಾ? ಹಾಗಾದರೆ ಮಸ ಎಷ್ಟು ಬರ್ಬೋದು ಹೇಳಿ ಮಕ್ಕಳೇ? ಇದು ಎರಡು ಸಂಖ್ಯೆಗೆ ಮಸ ಯಾವುದ್ರದ್ದಕ್ಕೆ? 135 ಮತ್ತು 75ರ ಮಸಹ. ಹೌದಾ? ಎಷ್ಟು ಬರ್ಬೋದು ಹೇಳಿ? 2ರಲ್ಲೂ 3 ಕಾಮನ್ ಇದೆ, 2ರಲ್ಲೂ ಮತ್ತೆ 5 ಕಾಮನ್ ಇದೆ, ಬೇರೆ ಯಾವ ಸಂಖ್ಯೆನೂ ಕಾಮನ್ ಆಗಿಲ್ಲ. ಹಾಗಾಗಿ ಏನಾಯಿತು? 3 ಇಂಟು 5 ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ? 15 ಅಂತ ಬರುತ್ತೆ, ಹೌದಲ್ವಾ? ಅರ್ಥ ಆಯ್ತಲ್ವಾ? ಹಾಗಾದರೆ ಇವಾಗ ಏನು ಮಾಡಬೇಕು ಅಂದರೆ ಈ ಸಂಖ್ಯೆ ಅಂದರೆ 15 ಮತ್ತು 20ರ ಲಸ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ, ಹೌದಾ? ಹಾಗಾದರೆ 15ರದ್ದು ಅವಿಭಾಜ್ಯ ಅಪವರ್ತನಗಳು ಏನು ಬರುತ್ತೆ ಹೇಳಿ? 2 ಇಂಟು 3 ಅಂತ ಬರುತ್ತೆ, ಹೌದಾ? ಅದೇ ರೀತಿ 20ರದ್ದು ಏನು ಬರುತ್ತೆ? 2 2ಲೆ 4, 4 5ಲೆ 20. ಒಂದು ಸೆಕೆಂಡ್ ಮಕ್ಕಳೇ. 15ರದ್ದು ಬೈ ಮಿಸ್ಟೇಕ್ 2 ಇಂಟು 3 ಅಂತ ಬರುತ್ತೆ, 3 ಇಂಟು 5, ಓಕೆನಾ? 3 5ಲೆ 15, ಹೌದಲ್ವಾ? 2 ಇಂಟು 2 ಇಂಟು 5, ಹೌದಾ? ಹಾಗಾದರೆ ಇದ್ರದ್ದು ಮಸ ಬರೀರಿ, ಸಾರಿ ಲಸ ಬರೀರಿ. ಲಸ ಏನು ಬರುತ್ತೆ ಹೇಳಿ ಮಕ್ಕಳೇ? 2ರಲ್ಲೂ ಕಾಮನ್ ಇರೋದು ಯಾವುದು? 5 ಮಾತ್ರ. ಸೊ 2 ಇಂಟು 2 ಇಂಟು 3 ಇಂಟು 5 ಅಂತ ಹೇಳ್ಬೋದು, ಹೌದಾ? 2 2ಲೆ 4, 4 3ಲೆ 12, 12 5ಲೆ 60 ಅಂತ ಹೇಳ್ಬೋದು, ಹೌದಾ? 135 ಮತ್ತು 75ರ ಮಸ ಎಷ್ಟು ಬರುತ್ತೆ? 15 ಬರುತ್ತೆ. ಹಾಗಾದರೆ ಮಸ 125 ಮತ್ತು 75ರ ಮಸ 15 ಆಯ್ತಲ್ಲ, ಆ 15 ಮತ್ತು 20ರ ಲಸ ಎಷ್ಟು ಬರುತ್ತೆ ಮಕ್ಕಳೇ? 60 ಅಂತ ಬರುತ್ತೆ, ಹೌದಲ್ವಾ? ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ನೋಡಿ ಎಷ್ಟು ಈಸಿ ಆಗಿದೆ ಅಂತ, ಓಕೆನಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. 32 ಸದಸ್ಯರುಳ್ಳ ಭೂದಳದ ತುಡಿತದಿಂದ ಹಿಂದೆ 116 ಸದಸ್ಯರುಳ್ಳ ಭೂದಳ ಸೈನಿಕರ ಗುಂಪಿದೆ ಅಂತ ಹೇಳ್ತಾರೆ. ಅಂದರೆ ಈಗ ಎಕ್ಸಾಂಪಲ್ ಏನಂದರೆ ಆಗಸ್ಟ್ 15 ಇವಾಗೇನು ಹತ್ತಿರ ಬರ್ತಾ ಇದೆಯಲ್ಲ, ಅವಾಗ ಏನಾಗುತ್ತೆ ಹೇಳಿ? ಡೆಲ್ಲಿಯಲ್ಲಿ ಏನು ಮಾಡ್ತಾ ಇರೋದು? ಪರೇಡ್ ಮಾಡ್ತಾ ಇರ್ತಾರೆ ಆರ್ಮಿಯವರೆಲ್ಲ, ಹೌದಲ್ವಾ? ಅವ್ರದ್ದೊಂದು ಸಾಲು ಇರುತ್ತೆ, 4 ಜನ ಅಂದರೆ 4 ಜನ ಹೋಗ್ತಿರ್ತಾರೆ, ಅದರಿಂದ ಒಂದು ಇದಿರುತ್ತೆ ಫಸ್ಟ್. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ? ಮತ್ತು ಬೇರೆಯವರು ಫಸ್ಟ್ ಏನು ಮಾಡಿರ್ತಾರೆ? ಒಂದಿಷ್ಟು ಜನ ಬ್ಲೂ ಕಲರ್ ಹಾಕೊಂಡ್ಬರ್ತಾರೆ ಯೂನಿಫಾರ್ಮ್, ಕೆಲವೊಬ್ರು ಕಾಕಿ ಬಟ್ಟೆ ಹಾಕೊಂಡ್ಬಂದಿರ್ತಾರೆ, ಕೆಲವೊಬ್ರು ಏನು ಮಾಡ್ತಾರೆ? ವೈಟ್ ಬಟ್ಟೆ ಹಾಕೊಂಡು ಬರ್ತಾರೆ. ಬೇರೆ 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 ಥರದ್ದು ಸೈನಿಕರು ಇರ್ತಾರೆ, ಒಂದು ವಾಯು ಮತ್ತು ಭೂದಳ ಈ ಥರದವ್ರು ಬೇರೆ ಬೇರೆ ಜನ ಇರ್ತಾರಲ್ವ. ಹಾಗಾದರೆ ಇಲ್ಲೇನು ಮಾಡಿದ್ದಾರೆ ಅಂದರೆ ಆ ಥರ ಬೇರೆ ಬೇರೆ 2 ಗುಂಪುಗಳಿವೆ. ಒಂದು ಗುಂಪಲ್ಲಿ ಏನಾಗಿದೆ ಅಂದರೆ ಮಕ್ಕಳೇ 32 ಜನ ಇದ್ದಾರಂತೆ, ಹೌದಾ? ಅದೇ ರೀತಿ ಇನ್ನೊಂದು ಗುಂಪಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? 616 ಜನ ಸದಸ್ಯರಿದ್ದಾರಂತೆ, ಹೌದಾ? ಹಾಗಾದರೆ 2ರಲ್ಲೂ ಚಲಿಸಬೇಕಾದ್ರೆ ಏನಾಗಿರಬೇಕು ಅಂದರೆ ಪ್ರತಿ ತಂಡದಿಂದ ಒಂದು ಪಥದಲ್ಲಿ ಎಷ್ಟು ಜನ ಸಂಖ್ಯೆ ಇರಬೇಕು ಅಂದರೆ, ಎಕ್ಸಾಂಪಲು ಫಸ್ಟ್ 4 ಜನ ಇದ್ರು ಅಂತ ಇಟ್ಕೊಳ್ಳಿ, ಆ 4 ಜನದ ಹಿಂದೆ 4 ಜನ, ಈ ಥರ ಎಷ್ಟು ಪಥಗಳಿವೆ ಅಂತ ಕೇಳ್ತಾ ಇದ್ದಾರೆ, ಹೌದಾ? ಹಾಗಾದರೆ ಫಸ್ಟ್ ಏನು ಮಾಡ್ಬೇಕು ನಾವು? ಕಾಮನ್ ಫ್ಯಾಕ್ಟರ್ HCF ಮಸನ ಕಂಡು ಹಿಡ್ಕೋಬೇಕು. ಅದನ್ನು ನಾವೇನು ಮಾಡಬೇಕು? ಒಂದೊಂದು ದಳಕ್ಕೆ ಡಿವೈಡ್ ಮಾಡಿದಾಗ ಏನಾಗುತ್ತೆ? ಎಷ್ಟು ಅಂದರೆ ಒಂದು ಗುಂಪಿನಿಂದ ಎಷ್ಟು ಪಥಗಳು ರಚನೆ ಆಗಿದೆ ಅಂತ ಗೊತ್ತಾಗುತ್ತೆ, ಓಕೆನಾ? ಹಾಗಾದರೆ ಫಸ್ಟ್ ಏನು ಮಾಡ್ತೀನಿ? 32ರ ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೋತೀನಿ. ಏನು ಹೇಳಿ ಮಕ್ಕಳೇ ನೋಡೋಣ? 32 ಕಂಡಿಡಿಯೋಣ. ಇಲ್ಲಿ ನೋಡಿ, 2 1ಲೆ 2 6ಲೆ 2 ಏನಾಗುತ್ತೆ ಹೇಳಿ? 2 8ಲೆ, ಹೌದಾ? ನೆಕ್ಸ್ಟ್ ಏನಾಗುತ್ತೆ? 2 4ಲೆ 2 2ಲೆ, ಹೌದಲ್ವಾ? ಹಾಗಾದರೆ ಏನಾಯಿತು? 2 ಇಂಟು 2 ಇಂಟು 2 5 ಸತಿ ಬರ್ಕೊಳ್ಳೋಣ. ಅದೇ ರೀತಿ 616 ಅಂತ ಹೇಳ್ತೀವಿ ನಾವು, ಹೌದಾ? ಅದನ್ನು ಬರ್ಕೊಳ್ಳೋಣ. 2 2 3ಲೆ 2 8ಲೆ, ನೆಕ್ಸ್ಟ್ 2 1ಲೆ, ನೆಕ್ಸ್ಟ್ ಏನಾಗುತ್ತೆ? 2 5ಲೆ 2 4ಲೆ, ನೆಕ್ಸ್ಟ್ 2 7ಲೆ 2 7ಲೆ, 7 1ಲೆ 7 11ಲೆ, ಹೌದಲ್ವಾ? ಹಾಗಾದರೆ ಲಾಸ್ಟಿಗೆ ಏನು ಬರ್ಕೋತೀನಿ? 616ರ ಅವಿಭಾಜ್ಯ ಅಪವರ್ತನಗಳೇನಾಗಿದೆ? 2 ಇಂಟು 2 ಇಂಟು 2 ಇಂಟು 7 ಇಂಟು 11 ಅಂತ ಬಂತು, ಹೌದಲ್ಲ? ಫಸ್ಟ್ ಏನು ಮಾಡಬೇಕು? ಮಸ ಕಂಡಿಡ್ಬೇಕು. ಯಾಕಂದರೆ ಮುಂದೆ ಏನು ನಿಂತ್ಕೋತಾರಲ್ಲ, ಎಷ್ಟು ಜನ ನಿಂತ್ಕೋತಾರೆ ಅನ್ನೋದು ಬೇಕು. ಅದನ್ನು ನಾವೇನು ಮಾಡಬೇಕು? ಆ ಸಂಖ್ಯೆಯಿಂದ ಬೇರೆ ಸಂಖ್ಯೆಗಳನ್ನು ನಾವೇನು ಮಾಡಬೇಕು? ಭಾಗ ಮಾಡಿದಾಗ, ಅಂದರೆ ಪ್ರತಿಯೊಂದು ಗುಂಪನ್ನು ಭಾಗ ಮಾಡಿದಾಗ ನಮಗೇನಾಗುತ್ತೆ? ಎಷ್ಟು ಪಥಗಳಿದೆ ಅಂತ ಗೊತ್ತಾಗುತ್ತೆ, ಹೌದಲ್ವಾ? ಹಾಗಾದರೆ ಇದರಲ್ಲಿ ಏನಾಗಿದೆ? 2 ಕಾಮನ್ ಇದೆ, 2 ಕಾಮನ್ ಇದೆ, 2 ಕಾಮನ್ ಇದೆ. ನೆಕ್ಸ್ಟ್ ಇಲ್ಲಿ 2 2 ಇದೆ, ಇಲ್ಲಿ 7 ಮತ್ತು 11 ಇದೆ, ಹೌದಲ್ವಾ? ಹಾಗಾದರೆ ಮಸ ಎಷ್ಟು ಬರುತ್ತೆ ಹೇಳಿ ಮಕ್ಕಳೇ? ಮಸ ಎಷ್ಟು ಬಂತು ಹೇಳಿ? 8 ಅಂತ ಬಂತು, ಹೌದಲ್ವಾ? ಇವಾಗ ಈ ಸಂಖ್ಯೆಯಿಂದ ಏನು ಮಾಡೋಣ? 32ನ ಡಿವೈಡ್ ಮಾಡೋಣ.
ಫಸ್ಟ್ ಇದೆಯಲ್ಲ 32 ಸದಸ್ಯರುಳ್ಳ ಭೂದಳದ ಇದು ಗುಂಪೇನಿದೆಯಲ್ಲ ಆ ಗುಂಪಲ್ಲಿ 32 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟಾಗುತ್ತೆ, ಸಾರಿ 8 ಮಾಡಿದ್ರೆ ಎಷ್ಟು ಬರುತ್ತೆ, 4 ಬರುತ್ತೆ, ಹೌದಲ್ವಾ? ಹಾಗಾದರೆ ಏನಾಯಿತು, 4 ಪಥಗಳನ್ನು ಮೊದಲನೇ ಗುಂಪು ಹೊಂದಿದೆ. ಅದೇ ರೀತಿ ಅಲ್ಲೇನಾಯಿತು, 616ನ ಡಿವೈಡೆಡ್ ಬೈ 8 ಮಾಡಿ ಎಷ್ಟು ಬರುತ್ತೆ ಹೇಳಿ ಮಕ್ಕಳೇ, 77 ಬರುತ್ತೆ. ಬೇಕಾದ್ರೆ ಡಿವೈಡ್ ಮಾಡಿ ನೋಡಿ, ಹೌದಾ? 8 7 56 ಬರುತ್ತೆ. ನೆಕ್ಸ್ಟ್ ಮತ್ತೆ 8 7 ಏನಾಗುತ್ತೆ, 56 ಅಂತ ಬರುತ್ತೆ, ಹೌದಲ್ವಾ? 61ರಲ್ಲಿ ನೀವು 5 ತೆಗೆದ್ರೆ ಏನು ಬಂತು, ನಮಗೆ 5 ಅಂತ ಬಂತು. ನೆಕ್ಸ್ಟ್ ಅದೇ ರೀತಿ 56 ತೆಗೆದ್ರೆ ಇನ್ನೊಂದ್ಸತಿ 7 ಅಂತ ಬರುತ್ತೆ. ಹಾಗಾದರೆ ಮೊದಲನೇ ಗುಂಪಿನಲ್ಲಿ ಏನಾಗಿದೆ, 4 ಪಥಗಳನ್ನು ಹೊಂದಿದೆ. ಅದೇ ರೀತಿ ಎರಡನೇ ಗುಂಪು 77 ಪಥಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ನೋಡಿ, ವೆರಿ ವೆರಿ ಈಸಿ. ಅರ್ಥ ಆಗ್ತಿಲ್ಲ? ಅಡ್ಡ ಸಾಲುಗಳು ಅಂತ ಹೇಳ್ಬೋದು. ಲಂಬ ಸಾಲುಗಳಲ್ಲಿ ಏನಾಯಿತು, ಇವಾಗ ನೋಡಿ ನಾವು ಫಸ್ಟ್ ಕಂಡಿಡಿದ್ದು ಕಂಬ ಸಾಲುಗಳಲ್ಲಿ 8 ಜನ ಇದ್ದಾರೆ. ಅದೇ ಲಂಬ ಸಾಲಿನಲ್ಲಿ ಸಾರಿ ಅಡ್ಡ ಸಾಲಿನಲ್ಲಿ ಎಷ್ಟು ಜನ ಆಗ್ತಾರೆ ಅಂತ ಅಂದರೆ ಹೀಗೆಲ್ಲ ಆಗ್ತಾರೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ವೆರಿ ವೆರಿ ಈಸಿ. ಸೊ ಏನು ಮಾಡಿ ಅಂದರೆ ಕರೆಕ್ಟಾಗಿ ನೋಡಿಕೊಂಡು ಇದೆಲ್ಲ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ, ಓಕೆನಾ? ಇಲ್ಲಿಗೇನಾಯಿತು ಅಂದರೆ ಮಕ್ಕಳೇ, ನಿಮ್ಮ ಎಲ್ಲ ಕ್ವಶನ್ಸು ಮುಗೀತು. ಇದಿಷ್ಟು ಕ್ವಶನ್ಸ್ ಬಿಟ್ಟು ಬೇರೆ ಯಾವ ಕ್ವಶನು ನಿಮ್ಮ ಇವನ್ ಸೆಮ್ ಆ್ಯಂಡ್ ಎಕ್ಸಾಮ್ಸ್ಗೂ ಈ ಪಾಠದಿಂದ ಕೇಳೋಕ್ಕೆ ಚಾನ್ಸೇ ಇಲ್ಲ, ಓಕೆನಾ? ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ತುಂಬ ಟಫ್ ಬಂದಿದೆ ಕ್ವಶನ್ ಪೇಪರ್ ಈ ವರ್ಷ. ಎಲ್ಲೇ ಪ್ರಿಪ್ರೇಟರಿ ಆಗಿರ್ಬೋದು, ನಿಮ್ಮ ಮಿಡ್ ಟರ್ಮಲ್ ಎಕ್ಸಾಮಿನೇಷನ್ FA1 ಪೇಪರಾಗೆಲ್ಲ ಆಗಿರ್ಬೋದು, ಇಷ್ಟೇ ಪ್ರಶ್ನೆಗಳು. ಸಂಖ್ಯೆ ಬದಲು ಆಗೇ ಆಗುತ್ತೆ ಮಕ್ಕಳೇ, ಬಟ್ ಇಷ್ಟೇ ಪ್ರಶ್ನೆಗಳನ್ನೇ ಕೇಳೋಕ್ಕಾಗದು. ಈ ಥರದ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ಓಕೆ ಫೈನ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಬಾಯ್. ಥ್ಯಾಂಕ್ ಯು.